ಸ್ನೇಹಿತರೆ, ಭಾರತದ ಚಿತ್ರರಂಗಕ್ಕೆ ಮತ್ತೊಂದು ಆಘಾತಕಾರಿ ಸುದ್ದಿ. ತಮ್ಮ ಅಭಿನಯದಿಂದಲೇ ಭಾರತದ ಮೂಲೆ ಮೂಲೆಯಲ್ಲಿ ಹೆಸರಾಗಿದ್ದ ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ತಿದ್ದ ದಶಕಗಳ ಕಾಲ ಕಥಾನಾಯಕಿಯಾಗಿ ಚಿತ್ರರಂಗವನ್ನ ಆಳಿದ್ದ ಡಾಕ್ಟರ್ ಬಿ ಸರೋಜಾದೇವಿ ನಿಧನರಾಗಿದ್ದಾರೆ. ಬಹುಭಾಷಾ ನಟಿಯಾಗಿ ರಾಜ್ಕುಮಾರ್, ಎಂಜಿಆರ್, ಶಿವಾಜಿ ಗಣೇಶನ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ದಿಲೀಪ್ ಕುಮಾರ್, ಸುನೀಲ್ ದತ್ ಹೀಗೆ ಎಲ್ಲ ನಾಯಕ ನಟರ ಜೊತೆಗೂ ನಟಿಸಿ ಸೈ ಅನಿಸಿಕೊಂಡಿದ್ರು. ಆದ್ರೀಗ ತಮ್ಮ 87ನೇ ವಯಸ್ಸಲ್ಲಿ ಬಾರದ ಲೋಕಕ್ಕೆ ಹೋಗಿದ್ದಾರೆ. 87 ವರ್ಷ ತುಂಬಿದ್ರು ಅವರು ಚೆನ್ನಾಗೇ ಇದ್ರು. ಬೆಳಗ್ಗೆ ಕೂಡ ಸ್ನಾನ ಮಾಡಿ ಪೂಜೆ ಮಾಡಿ 9 ಗಂಟೆ ವೇಳೆಗೆ ಟಿವಿ ಆನ್ ಮಾಡಿದ್ರು. ಆದ್ರೆ ಟಿವಿ ಹಾಕಿದ್ದ ಟೈಮಲ್ಲೇ ಅವರು ಸುಸ್ತಾಗಿದ್ರು. ಆಮೇಲೆ ಅನ್ಕಾನ್ಶಿಯಸ್ ಆದ್ರು. ಕೂಡ್ಲೇ ಅವರನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಸ್ನೇಹಿತರೆ, 87 ವರ್ಷದ ಅವರ ಆ ಜೀವನವನ್ನ ಒಂದು ಸಂಚಿಕೆಯಲ್ಲಿ ಕಟ್ಟಿಕೊಡೋಕೆ ಆಗಲ್ಲ. ಅವರ ಜೀವನವನ್ನ ಸಂಕ್ಷಿಪ್ತವಾಗಿ ಈ ಪುಟ್ಟ ಸಂಚಿಕೆಯಲ್ಲಿ ನೋಡೋಣ. ಅಂದಹಾಗೆ ಸರೋಜಾದೇವಿಯವರು ಆಗಿನ ಮೈಸೂರು ರಾಜ್ಯದ ಬೆಂಗಳೂರಿನಲ್ಲಿ ಜನವರಿ 7, 1938ರಲ್ಲಿ ಜನಿಸಿದ್ರು. ತಂದೆ ಭೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ರು. ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ರು. ಈ ದಂಪತಿಯ 4ನೇ ಮಗಳು ಬಿ ಸರೋಜಾದೇವಿ. ಬಾಲ್ಯದಿಂದಲೇ ಅವರಿಗೆ ಲಲಿತ ಕಲೆಗಳ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಈ ಆಸಕ್ತಿ ನೋಡಿ ಭೈರಪ್ಪ ಅವರು ನೃತ್ಯ ಕಲಿಯೋಕೆ ಹೇಳಿದ್ರಂತೆ. ಹೀಗಾಗಿ ಸರೋಜಾದೇವಿಯವರು ಡ್ಯಾನ್ಸರ್ ಕೂಡ ಆದ್ರು. ಆಮೇಲೆ ಅವರನ್ನ ಚಲನಚಿತ್ರರಂಗ ಕೈಬೀಸಿ ಕರೀತು. ಹಾಗ್ ನೋಡಿದ್ರೆ ಇವರಿಗೆ ನಟಿಯಾಗೋ ಆಸೆ ಕೂಡ ಇರ್ಲಿಲ್ಲ. ಟೀಚರ್ ಆಗೋ ಕನ್ಸು ಕಾಣ್ತಿದ್ರಂತೆ. ಸ್ಕೂಲಲ್ಲೂ ಚೆನ್ನಾಗಿ ಓದ್ತಿದ್ರು. 13ನೇ ವಯಸ್ಸಲ್ಲಿ ಒಂದು ಸಮಾರಂಭದಲ್ಲಿ ಹಾಡ್ತಿರೋವಾಗ ಬಿ.ಆರ್. ಕೃಷ್ಣಮೂರ್ತಿಯವರು ಸಿನಿಮಾಗೆ ಯಾಕೆ ಬರಬಾರ್ದು ಅಂತ ಕೇಳಿದ್ರಂತೆ. ಆರಂಭದಲ್ಲಿ ಇವರು ನಿರಾಕರಿಸಿದ್ರು. ಅನಂತರ ಇವರಿಗೆ ಸಿನಿಮಾ ಕಡೆ ಒಲವು ಶುರುವಾಯ್ತು. ಸರೋಜಾದೇವಿಯವರು ಎಷ್ಟು ಸಂಕೋಚದ ಸ್ವಭಾವದವರಾಗಿದ್ರು ಅಂದ್ರೆ ಸ್ಟುಡಿಯೋ ಒಳಗೆ ಹೋಗೋಕ್ಕೂ ಹೆದರ್ಕೊಳ್ತಿದ್ರಂತೆ. ಅವರ ತಂದೆಯನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ತಮ್ಮ ಸಿನಿಮಾದ ಜರ್ನಿಯಲ್ಲಿ ಎಲ್ಲೂ ಈಜುಡಿಗೆ ತೊಡಲ್ಲ, ಸ್ಲೀವ್ಲೆಸ್ ಹಾಕಲ್ಲ ಅಂತ ತಾಯಿಗೆ ಮಾತು ಕೊಟ್ಟಿದ್ರಂತೆ. ಆ ಮಾತನ್ನ ಕೊನೆವರೆಗೂ ಉಳಿಸಿಕೊಂಡ್ರು ಅನ್ನೋದನ್ನ ಇಲ್ಲಿ ಹೇಳಲೇಬೇಕು. 1955ರಲ್ಲಿ ಮಹಾಕವಿ ಕಾಳಿದಾಸ ಸಿನಿಮಾದಲ್ಲಿ ಅಭಿನಯಿಸೋ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆಗ ಇವರಿಗೆ ಜಸ್ಟ್ 17 ವರ್ಷ ವಯಸ್ಸು. ಈ ಚಿತ್ರಕ್ಕೆ ಆಗ ರಾಷ್ಟ್ರ ಪ್ರಶಸ್ತಿ ಬಂದ ನಂತರ ಸರೋಜಾದೇವಿಯವರು ಆನಂತರ ಹಿಂದಿರುಗಿ ನೋಡ್ಲೇ ಇಲ್ಲ. 60, 70 ಹಾಗೂ 80ರ ದಶಕದಲ್ಲಿ ಕನ್ನಡ ಸೇರಿದಂತೆ ತಮಿಳು, ತೆಲುಗು ಇನ್ನಿತರ ಸೌತ್ ಭಾಷೆಗಳಲ್ಲಿ ನಂಬರ್ 1 ನಟಿಯಾಗಿ ಪ್ರಸಿದ್ಧಿ ಪಡೆದಿದ್ರು. ಮೇಲಿಂದ ಮೇಲೆ ಆಫರ್ಗಳು ಬಂದ್ವು. 3 ಕುಮಾರತ್ರಯರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಹೀಗೆ 3 ಹೀರೋಗಳ ಜೊತೆ ನಟಿಸಿದ್ರು. ಆ ಕಾಲಕ್ಕೆ ನಟನ ರೀತಿಯಲ್ಲೇ ಸಂಭಾವನೆ ಪಡೆಯುತ್ತಿದ್ದ ನಟಿ ಅಂತ ಕರೆಸಿಕೊಳ್ತಿದ್ರು. ಅಮರಶಿಲ್ಪಿ ಜಕಣಾಚಾರಿ ಇವರಿಗೆ ಮತ್ತಷ್ಟು ಹೆಸರನ್ನ ತಂದ್ಕೊಡ್ತು. ಅದರಲ್ಲೂ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಬ್ರಿಟಿಷ್ ಅಧಿಕಾರಿಯ ಪಾತ್ರಧಾರಿಯ ಮುಂದೆ ಚೆನ್ನಮ್ಮರ ಅಭಿನಯವನ್ನ ಇವತ್ತಿಗೂ ನೆನ್ಪಿಟ್ಟುಕೊಳ್ಳೋರಿದ್ದಾರೆ. ಆ ಸೀನ್ಗೆ ಪ್ರತ್ಯೇಕ ಫ್ಯಾನ್ ಬೇಸೇ ಇದೆ. ಅಲ್ಲದೆ ರತ್ನಗಿರಿ ರಹಸ್ಯ, ಕೋಕಿಲವಾಣಿ, ಸ್ಕೂಲ್ ಮಾಸ್ಟರ್, ಪಂಚರತ್ನ, ಲಕ್ಷ್ಮೀ ಸರಸ್ವತಿ, ಚಿಂತಾಮಣಿ, ಭೂ ಕೈಲಾಸ, ಅಣ್ಣ ತಂಗಿ ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳನ್ನ ಕೊಟ್ರು. ಕನ್ನಡದ ಜೊತೆಗೆ ತಮಿಳಲ್ಲೂ ನಟಿಸಿದ್ದ ಬಿ ಸರೋಜಾದೇವಿಯವರು ಪಾಟಾಲಿ ಮುತ್ತು, ಪಡಿಕತಾ ಮೇಥೈ, ಕಲ್ಯಾಣ ಪರಿಸು ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳನ್ನ ಕೊಟ್ರು. ಜೆಮಿನಿ ಗಣೇಶನ್, ಶಿವಾಜಿ ಗಣೇಶನ್ ಜೊತೆಗೆ 22 ಚಿತ್ರಗಳಲ್ಲಿ, ಎಂಜಿ ರಾಮಚಂದ್ರನ್ ಜೊತೆಗೆ 26 ಹಿಟ್ ಚಿತ್ರಗಳಲ್ಲಿ ನಟಿಸಿದ್ರು. ಅದರಲ್ಲೂ ಎಂಜಿಆರ್ ಅವರ ಜೊತೆಗೆ ನಟಿಸಿದ್ದ ರಾಜ ರಾಣಿ ಹಾಡು ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ವೈರಲ್ ಆಗತ್ತೆ. ಆ ಹಾಡಿಗೆ ಹೊಸ ಟ್ಯೂನ್ಗಳು ಬರ್ತಿವೆ. ಅತ್ತ ತೆಲುಗಿನಲ್ಲಿ ಪಂಡಿರಿ ಭಕ್ತಲು, ದಕ್ಷ ಯಜ್ಞಂ ಚಿತ್ರಗಳು ಅವರಿಗೆ ಇನ್ನಷ್ಟು ಜನಪ್ರಿಯತೆ ತಂದ್ಕೊಡ್ತು. ಅಲ್ದೆ ಬಾಲಿವುಡ್ ಅನ್ನೋ ಮಹಾಸಾಗರಕ್ಕೂ ಜಿಗಿದಿದ್ದಲ್ದೆ ಅಲ್ಲೂ ದೊಡ್ಡ ನಟಿಯಾಗಿ ಯಶಸ್ಸನ್ನ ಪಡೆದ್ರು. ಹಿಂದಿಲಿ ಆಶಾ, ಮೆಹಂದಿ ಲಗಾಕೆ ರಖ್ನಾ ಮೊದಲಾದ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಆ ಕಾಲದ ದೊಡ್ಡ ದೊಡ್ಡ ನಟರೆನಿಸಿಕೊಂಡಿದ್ದ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮ್ಮಿ ಕಪೂರ್, ಸುನೀಲ್ ದತ್ ಹೀಗೆ ಎಲ್ಲರ ಜೊತೆಗೂ ನಟಿಸಿದ್ರು. ಸುಮಾರು 30ರಿಂದ 40 ವರ್ಷಗಳ ಕಾಲ ಯಶಸ್ವಿಯಾಗಿ ನಟಿಯಾಗಿ ಇವರು ಚಿತ್ರರಂಗವನ್ನ ರೂಲ್ ಮಾಡಿದ್ರು. ಆದ್ರೆ ಸ್ನೇಹಿತರೆ, ಇಷ್ಟೆಲ್ಲಾ ಸಾಧನೆಗಳ ಮಧ್ಯೆ ಕೂಡ ಇವರ ಜೀವನ, ಇವರ ವೈಯಕ್ತಿಕ ಜೀವನ ಅಷ್ಟೇನೂ ಸುಖಕರವಾಗಿರಲಿಲ್ಲ. ಸರೋಜಾದೇವಿಯವರು ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿದ್ದ ಶ್ರೀಹರ್ಷ ಅವರನ್ನ 1967ರ ಮಾರ್ಚ್ 1ರಂದು ಮದುವೆಯಾಗ್ತಾರೆ. ಅವರ ಪತಿ ಕೂಡ ಮದುವೆಯ ನಂತರ ನಟನೆಗೆ ಓಕೆ ಮಾಡಿದ್ರು. ಇಬ್ಬರ ನಡುವೆ ತುಂಬಾ ಅನ್ಯೋನ್ಯತೆ ಕೂಡ ಇತ್ತು. ಆದ್ರೆ ಮದುವೆಯಾದ 19 ವರ್ಷಕ್ಕೆ ಇವರು ಒಂಟಿಯಾಗ್ತಾರೆ.
1986ರಲ್ಲಿ ಹೃದಯಾಘಾತದಿಂದ ಶ್ರೀಹರ್ಷ ಅವರು ಸಾವನ್ನಪ್ತಾರೆ. ಅವರೇ ಹೇಳ್ಕೊಂಡ ಪ್ರಕಾರ ಅಲ್ಲಿಂದ ಅವರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಎದುರಾಗ್ತವೆ. ಪತಿಯ ಸಾವಿನ ನಂತರ ಸರೋಜಾದೇವಿ ಚಿತ್ರರಂಗದಿಂದ ದೂರ ಸರಿಯೋಕೆ ಶುರು ಮಾಡ್ತಾರೆ. 1969ರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪಡೆದಿದ್ದ ಸರೋಜಾದೇವಿಯವರು 1992ರಲ್ಲಿ ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಪಡೀತಾರೆ. 2008ರಲ್ಲಿ ಅಂದ್ರೆ 60ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಪಡೀತಾರೆ. ಬೆಂಗಳೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿತ್ತು. ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿ ನೀಡಲಾಗಿತ್ತು. ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅಂತ ಕರೆದ್ರೆ ತಮಿಳಿನಲ್ಲಿ ಕನ್ನಡತು ಪೈಂಗಿಲಿ ಅಂದ್ರೆ ಕನ್ನಡದ ಗಿಳಿ ಅಂತ ಕರೀತಿದ್ರು. 2010ರಲ್ಲಿ ಭಾರತೀಯ ವಿದ್ಯಾಭವನ ಇವರ ಹೆಸರಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೂಡ ಸ್ಥಾಪನೆ ಮಾಡಿತ್ತು. ತಮಿಳು ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ವಿಜಯ್ ಪ್ರಶಸ್ತಿ, ಸರ್ವಾಂಗೀಣ ಸಾಧನೆಗಾಗಿ ದಿನಕರನ್ ಪ್ರಶಸ್ತಿ, 1994ರಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿ, ತಮಿಳುನಾಡು ಸರ್ಕಾರದ ಎಂಜಿಆರ್ ಪ್ರಶಸ್ತಿ, ಆಂಧ್ರಪ್ರದೇಶ ಸರ್ಕಾರದಿಂದ ಎನ್ಟಿಆರ್ ರಾಷ್ಟ್ರೀಯ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು 2009ರಲ್ಲಿ ಆದವನ್ ಅನ್ನೋ ತಮಿಳು ಸಿನಿಮಾದಲ್ಲಿ ನಟಿಸಿದ್ರು. ಇದಾದ ನಂತರ 10 ವರ್ಷಗಳ ಗ್ಯಾಪಿನ ನಂತರ ಕನ್ನಡ ಸಿನಿಮಾ ಕಡೆ ಬಂದ್ರು. 2019ರಲ್ಲಿ ನಟ ಸಾರ್ವಭೌಮ ಸಿನಿಮಾದಲ್ಲಿ ಕ್ಯಾಮೋ ಪಾತ್ರದಲ್ಲಿ ಸರೋಜಾದೇವಿ ಕಾಣಿಸಿಕೊಂಡಿದ್ರು. ಸ್ನೇಹಿತರೆ, ಈ ಸಿನಿಮಾ ಮಾಡೋಕ್ಕೂ ಪುನೀತ್ ಅವರು ಕಾರಣ ಎನ್ನಲಾಗುತ್ತೆ. ಯಾಕಂದ್ರೆ ರಾಜ್ಕುಮಾರ್ ಫ್ಯಾಮಿಲಿಯ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದ ಸರೋಜಾದೇವಿಯವರು ಪುನೀತ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಪುನೀತ್ ಬಾಲ ನಟರಾಗಿದ್ದಾಗ್ಲೇ ಯಾರಿವನು ಚಿತ್ರದಲ್ಲಿ ಪುನೀತ್ ಅವರ ಜೊತೆಗೆ ಸರೋಜಾದೇವಿ ನಟಿಸಿದ್ರು. ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರಿಗೋಸ್ಕರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ಪವನ್ ಒಡೆಯರ್ ಒತ್ತಾಯಕ್ಕಾಗಿ ಮತ್ತೆ ಸಿನಿಮಾದಲ್ಲಿ ಕ್ಯಾಮ್ರಾ ಮುಂದೆ ಬಂದಿದ್ರು. ಆದ್ರೀಗ ಅವರು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಬೆಂಗಳೂರಿನಲ್ಲಿರೋ ಮಲ್ಲೇಶ್ವರಂ ನಿವಾಸದಲ್ಲಿ ಅವರ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದ್ದು, ಅವರ ಪತಿಯವರ ಪಕ್ಕದಲ್ಲೇ ಅವರಿಗೆ ಅಂತ್ಯಕ್ರಿಯೆ ನಡೆಸಲಾಗ್ತಿದೆ.